ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಸುಮಾರು ವಿಷಯಗಳನ್ನ ಸಮಾಂತರ ಶ್ರೇಣಿಯಲ್ಲಿ ಕಲ್ತ್ಕೊಂಡಿದ್ವಿ. ಹೌದು, ಹಾಗಾದರೆ ಈ ಕ್ಲಾಸಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನು ಸಮಾಂತರ ಶ್ರೇಣಿಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಕಲಿತಾ ಹೋಗೋಣ. ಆ್ಯಂಡ್ ಈ ಚಾಪ್ಟರ್ ಕೂಡ ತುಂಬ ಸುಲಭವಾಗಿರುವ ಚಾಪ್ಟರ್ ಆಗಿದೆ. ಹಾಗಾಗಿ ಈಸಿಯಾಗಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೋದು. ಏನಾದರೂ ಡೌಟ್ ಬಂದರೆ ನೀವು ವಾಪಸ್ ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ನಾವು ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ಒಂದು ಲೆಕ್ಕವನ್ನು ಮಾಡಿದ್ವಿ. ಅದು ಎ ಪಿ ಹೌದಾ ಅಲ್ವಾ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಈಗ ಇನ್ನೊಂದು ಲೆಕ್ಕವನ್ನು ನೋಡೋಣ. -10, -6, -2 ಆ್ಯಂಡ್ 2 ಇದೆ. ಹಾಗಾದರೆ ಇಲ್ಲಿ ನಾವು ನೋಡಿದಾಗ A2 - A1 ತಗೋತಾ ಇದ್ದೀವಿ, A3 - A2 ತಗೋತಾ ಇದ್ದೀವಿ, A4 - A3 ತಗೋತಾ ಇದ್ದೀವಿ. ಈಗ A2 - A1 ತಗೊಂಡು ನೋಡೋಣ. A2 - A1 ತಗೊಂಡು ನೋಡೋಣ. ಹಾಗಾದರೆ ಇಲ್ಲಿ A2 - A1 ಏನಿದೆ, A2 ನಮಗೆ -6 ಇದೆ ಮತ್ತು A1 -10 ಇದೆ. ಸೊ ಎರಡೂ ಮೈನಸ್ ಮಾಡಿದಾಗ -6 ಹೆಂಗಿದೆಯೋ ಹಂಗಿದೆ ಇದೆ, -+10 ಇದೆ, -+10. ಸೊ -6 + 10, ಸೊ ನಮಗೆ ಆನ್ಸರ್ 4 ಸಿಗ್ತಾ ಇದೆ. ಜೊತೆಗೆ A3 - A2 ತಗೊಳ್ಳೋಣ. A3 ಯಾವುದು -2, A3 -2. ಸೊ A2 ಏನಿದೆ -6 ಇದೆ, -2 ಹಾಗೆ ಬರ್ಕೊಳ್ಳೋಣ. -+6 ಇದೆ, ನಮಗೆ -2 + 6 ನಮಗೆ +4 ಸಿಗ್ತಾ ಇದೆ. A4 - A3 ತಗೊಂಡು ನೋಡೋಣ. ಹಾಗಾದರೆ ಇಲ್ಲಿ A4 ಏನಿದೆ 2 ಇದೆ, A3 ಏನಿದೆ -2 ಇದೆ. ಹಾಗಾದರೆ ಇಲ್ಲಿ 2 ಹೆಂಗಿದೆಯೋ ಹಂಗೆ ಬರ್ಕೊಂಡಿದ್ದೀವಿ ಮತ್ತು -2 ಇಂಟು ನಮಗೆ +2 ಸಿಗ್ತಾ ಇದೆ. ಇಲ್ಲೂ ಕೂಡ 2 + 2 4 ಸಿಗ್ತಾ ಇದೆ. ಹಾಗಾದರೆ ನಮಗೆ ಎಲ್ಲ ಕಡೆಯೂ ಕೂಡ ಡಿ ವ್ಯಾಲ್ಯೂ ಸೇಮ್ ಬರ್ತಾ ಇದೆ. ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ ಸೇಮ್ ಬರ್ತಾ ಇದೆ. ಹಾಗಾಗಿ ಕೊಟ್ಟಿರುವಂಥ ಒಂದು ಲಿಸ್ಟ್ ಆಫ್ ನಂಬರ್ಸ್ ಏನಿದೆ ಅದನ್ನು ನಾವು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳಬಹುದು. ಬಿಕಾಸ್ ಎಲ್ಲ ಕಡೆ ನಮಗೆ ಡಿ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಹಾಗಾಗಿ ಈ ಒಂದು ಏನಿದೆಯೋ ನಮಗೆ ಲಿಸ್ಟ್ ಆಫ್ ನಂಬರ್ಸ್ ಅದು ನಮಗೆ ಕೊಟ್ಟಿರುವಂಥದ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಹಾಗಾಗಿ ನೆಕ್ಸ್ಟ್ 3 ಟರ್ಮ್ಸ್ ಬೇಕು ಅಂತ ಹೇಳಿದ್ದಾರೆ ಅವರು. ನೆಕ್ಸ್ಟ್ 3 ಟರ್ಮ್ಸ್ ಬೇಕು ಅಂತಿದ್ರೆ ನಾವು ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಈಗ 2ಗೆ 4ನ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ 2ಗೆ ನಾವು 4ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಈ 2ಗೆ 4ನ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಅದು 6 ಸಿಗುತ್ತೆ. ನೆಕ್ಸ್ಟು 10 ಸಿಗುತ್ತೆ, ನೆಕ್ಸ್ಟು 14 ಸಿಗುತ್ತೆ. ಈ ಥರದಲ್ಲಿ ನಾವು ಕಂಡುಹಿಡಿತಾ ಹೋಗ್ತೀವಿ. ನಂತರ ಇನ್ನೊಂದು ಕಾನ್ಸೆಪ್ಟ್ ಕಡೆ ಮೂವ್ ಆಗ್ತಾ ಇದ್ದೀವಿ. ಫೈಂಡ್ ಔಟ್ ದ nth ಟರ್ಮ್ ಆಫ್ ಎನ್ AP ಅಂತ ನೋಡ್ತಾ ಇದ್ದೀವಿ. ಫೈಂಡ್ ಔಟ್ ದ nth ಟರ್ಮ್ ಆಫ್ ಎನ್ AP. ಹಾಗಾದರೆ ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಕಂಡುಹಿಡಿಯೋಕ್ಕೆ ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರ AN = A + n - 1 × D. ಸೂತ್ರ ಇನ್ನೊಂದು ಸಲ ಹೇಳ್ತೀನಿ, ನನ್ನ ಮಂದಟ್ಟು ಮಾಡ್ಕೊಳ್ಳಿ, ಮೆಮೊರೈಸ್ ಮಾಡ್ಕೊಳ್ಳಿ. AN = A + n - 1 × D. ಹಾಗಾದರೆ ಇಲ್ಲಿ ನಾವು ನೋಡಬೇಕಾದ್ರೆ ನೋಡಿ, A + n - 1 × D ಏನಿದೆ, ಇದು nth ಟರ್ಮನ್ನು ಕಂಡುಹಿಡಿಯೋದಕ್ಕೆ, nth ಟರ್ಮನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇರುವಂಥ ಫಾರ್ಮುಲಾ. ಇನ್ ಕೇಸ್ ಏನಾದರೂ ನಾವು ಲಾಸ್ಟ್ ಟರ್ಮ್ ಏನಾದರೂ ಕಂಡುಹಿಡಿಬೇಕು ಅಂತಿದ್ರೆ ನಾವು ಇದನ್ನು ನೋಡಿದ್ದೀವಿ. nth ಟರ್ಮ್ ಅಂದರೆ ಎಂಡ್ಲೆಸ್ಸು. ನಾವು ಇನ್ಫೈನೈಟ್ AP-ನಲ್ಲಿ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಫೈನೈಟ್ AP-ನಲ್ಲಿ ಲಾಸ್ಟ್ ಟರ್ಮ್ ಇರುತ್ತೆ. ಹಾಗಾದರೆ ಲಾಸ್ಟ್ ಟರ್ಮ್ನ ಕಂಡುಹಿಡಿಯೋದಕ್ಕೆ ನಾವು AN = L - n - 1 × D ಫಾರ್ಮುಲಾ ಯೂಸ್ ಮಾಡ್ತೀವಿ. ಯೂಶ್ವಲಿ ಜಾಸ್ತಿ ನಾವು ಫೈಂಡ್ ಔಟ್ ಮಾಡೋದು ಅದು nth ಟರ್ಮ್ ಆಗಿರುತ್ತೆ. ಹಾಗಾಗಿ nth ಟರ್ಮ್ಗೆ ಈ ಫಾರ್ಮುಲಾ, ಈ ಎರಡು ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಒಂದು ಎಕ್ಸಾಂಪಲ್ ತಗೊಂಡಾಗ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫೈಂಡ್ ದ 10th ಟರ್ಮ್ ಆಫ್ ದ AP 2, 7, 12 - ಇದೆ. ಈ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯೋ ಕೊಟ್ಟಿದ್ದಾರೆ. ಓಕೆ, 10th ಟರ್ಮ್. ಈಗ 10th ಟರ್ಮ್ ತಗೊಂಡಾಗ ಇಲ್ಲಿ ನಾವು ಡೇಟಾ ತಗೊಳ್ಳೋಣ, ದತ್ತ ತಗೊಳ್ಳೋಣ. ಕೊಟ್ಟಿರೋದು ಏನೇನಿದೆ, ಫಸ್ಟ್ ಟರ್ಮ್ ನಮಗೆ 2 ಇದೆ, 2 ಹಾಕ್ಕೊಂಡಿದ್ದೀನಿ. A = 2. ನೆಕ್ಸ್ಟು ಡಿ ತಗೊಳ್ಳೋಕ್ಕೋಸ್ಕರ, ಡಿ ಕಂಡುಹಿಡಿಯೋಕ್ಕೆ, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋದಕ್ಕೋಸ್ಕರ ನಾವಿಲ್ಲಿ A2 - A1 ತಗೊತಾ ಇದ್ದೀನಿ. ಆವಾಗ A2 7, A1 2. ಹಾಗಾಗಿ 7 - 2 = 5 ಸಿಗ್ತಾ ಇದೆ. ಮತ್ತು ಇನ್ನೇನು ಕೊಟ್ಟಿದ್ದಾರೆ ನಮಗಿಲ್ಲಿ, 10ನೇ ಪದ 10th ಟರ್ಮ್ ಅಂತ ಕೊಟ್ಟಿರೋದ್ರಿಂದ n ವ್ಯಾಲ್ಯೂ ನಮಗೆ 10 ಆಗುತ್ತೆ. ಹಾಗಾದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು, A
ಎನ್ನು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಎನ್ ವ್ಯಾಲ್ಯೂ ಗೊತ್ತಿದೆ ಅನ್ನೋದಾದರೆ A10 ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾದರೆ ವಿ ಹ್ಯಾವ್ ಟು ಫೈಂಡ್ ಔಟ್ A10th. ಸೊ ಈಗ ಫಾರ್ಮುಲಾ ಹಾಕೊಳ್ಳೋಣ. AN = A+n-1 × D. ಫಾರ್ಮುಲಾ ಮೆಮೊರೈಸ್ ಮಾಡಿದ್ರಾ? ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅಲ್ಲಲ್ಲೇ ಸೊ ಎಲ್ಲೆಲ್ಲೆಲ್ಲ ಫಾರ್ಮುಲಾ ಬರುತ್ತೋ ಅಲ್ಲೇ ಮೆಮೊರೈಸ್ ಮಾಡ್ಕೊಳ್ಳಿ. ಫಾರ್ಮುಲಾ ಪ್ರಾಕ್ಟೀಸ್ ಮಾಡೋಕ್ಕೆ ಸಪ್ರೇಟ್ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ನೋಡಿ ಇನ್ನೊಂದು ಸಲ ಹೇಳ್ತೀನಿ ಫಾರ್ಮುಲಾ. AN = A+n-1 × D. ಹಾಗಾದರೆ ಇಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ ನಮಗೆ. ಸೊ ಇಲ್ಲಿ AN ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಬಟ್ ಈ ಎನ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ನಾವು ಎನ್ ವ್ಯಾಲ್ಯೂ 10 ಇದೆ, 10 ಹಾಕೊಂಡಿದ್ವಿ. A10 = ಎ ವ್ಯಾಲ್ಯೂ ನಮಗೆ ಸೊ 2 ಇದೆ, 2 ಕೊಟ್ಟಿದ್ದಾರೆ, 2 ಹಾಕೋತಾ ಇದ್ವಿ. ಪ್ಲಸ್ ಎನ್ ಅಂದರೆ 10, ಎನ್ ಅಂದರೆ 10 ಇದೆ, ಸೊ 10 ಹಾಕೋತಾ ಇದ್ದೀವಿ. ಸೊ ನೆಕ್ಸ್ಟು -1 ಇದೆ, -1 ಡಿ ವ್ಯಾಲ್ಯೂ ಸೊ ನಮ್ಗೆ ಸಿಕ್ಕಿದೆ 5 ಹಾಕ್ಕೊಂಡಿದ್ದೀವಿ. ಈಗ A10 = 2 + 10 - 1 ಅಂದರೆ 9 × 5. ಈಗ 2 + 9 = 5 45 ಆಯಿತು ನಮಗೆ. ಈಗ 2 + 45 47 ಆಯಿತು. ಹಾಗಾದರೆ A10th ಅಂದರೆ 10th ಟರ್ಮ್ ಏನಿದೆ ಅದು 47 ಆಗುತ್ತೆ. ಈ ರೀತಿಯಲ್ಲಿ ನಾವು ಸೊ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ನಾವು ಎಕ್ಸಸೈಸ್ ಅಭ್ಯಾಸ 1.2 ತಗೊಳ್ಳೋಣ. 1.2 ತಗೊಳ್ಳೋಣ. ಅದರಲ್ಲಿ ಇರುವಂಥ ಫಾರ್ಮುಲಾ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಸೊ fill in the blanks in the following table given that A is the first term and D is the common difference and N is the nth term of an AP ಅಂತ ನೋಡ್ತಾ ಇದ್ದೀವಿ ನಾವು. ಹೌದಾ? ಓಕೆ, nth term of an AP ಅಂತ ನೋಡ್ತಾ ಇದ್ದೀವಿ. ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳಲ್ಲಿ ತುಂಬಿಸಿ. ಸರಿಯಾದ ಸಮಾಂತರ ಶ್ರೇಣಿಯ ಮೊದಲ ಪದ A, ಸಾಮಾನ್ಯ ವ್ಯತ್ಯಾಸ D, N ಪದ AN ಆಗಿದೆ. ಓಕೆ, ಇಲ್ಲಿ ನೋಡಿ ನಮಗೊಂದು ಅವರು ಫಾರ್ಮುಲಾನ ವರ್ಡ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಜಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಟೋಟಲ್ ನಮಗಿಲ್ಲಿ 5 ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ 2 ಪ್ರಾಬ್ಲಮ್ನ ಮಾತ್ರ ನಾನಿಲ್ಲಿ ನಿಮಗೆ ಮಾಡಿಕೊಟ್ಟಿದ್ದೀನಿ. ಸೊ ಇನ್ನು ಉಳಿದಂಥ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕು. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ನ ತಗೊಳ್ಳೋಣ. ಎ ವ್ಯಾಲ್ಯೂ 7 ಇದೆ, ಡೇಟಾ ತಗೊತಾ ಇದ್ದೀನಿ. ಡಿ ವ್ಯಾಲ್ಯೂ 3 ಇದೆ. ಹೌದಾ? ಡಿ ವ್ಯಾಲ್ಯೂ 3 ಕೊಟ್ಟಿದ್ದಾರೆ, 3 ತಗೊಳ್ತಾ ಇದ್ದೀನಿ. ಮತ್ತು ಎನ್ ವ್ಯಾಲ್ಯೂ 8 ಕೊಟ್ಟಿದ್ದಾರೆ, 8 ಬರ್ಕೋತಾ ಇದ್ದೀನಿ. ಎನ್ ವ್ಯಾಲ್ಯೂ ರೆಡ್ಡಿಂಕಲ್ಲಿ ಬರ್ತಿದ್ದೀನಿ, ಮೀನ್ಸ್ ಇನ್ನು ಅವ್ರು ಕೊಟ್ಟಿಲ್ಲ, ಖಾಲಿ ಇದೆ, ಅದಕ್ಕೋಸ್ಕರ ಕ್ವಶನ್ ಮಾರ್ಕ್ ಹಾಕೋತಾ ಇದ್ದೀನಿ. ಎನ್ನ ಕಂಡುಹಿಡಿಬೇಕಾಗಿದೆ. ಹೌದಾ? ಓಕೆ, ಈಗ AN = ಫಾರ್ಮುಲಾ ಹಾಕೊಳ್ಳೋಣ. ಏನು ಫಾರ್ಮುಲಾ ನೆನಪಿಸ್ಕೊಳ್ಳಿ? AN = A+n-1 × D. ಕಣ್ಮುಚ್ಚಿ ಒಂದ್ಸಲ ನೆನಪಿಸ್ಕೊಳ್ಳಿ. ಓಕೆ, ಸೂಪರ್. ಈಗ ಫಾರ್ಮುಲಾ ಹಾಕ್ಕೊಂಡಿದ್ದೀವಿ. ಈಗ AN ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಸೊ ನಾವು ಎನ್ ವ್ಯಾಲ್ಯೂ ಗೊತ್ತಿರೋದ್ರಿಂದ A8 ಹಾಕ್ಕೊಂಡಿದ್ದೀವಿ. ಹೌದಾ? ಓಕೆ, A8 ಹಾಕ್ಕೊಂಡಿದ್ದೀವಿ. ಯಾರೋ ಒಬ್ಬರು ಲಾಸ್ಟ್ ಇಯರಲ್ಲಿ ಒಬ್ಬರು ಸ್ಟೂಡೆಂಟ್ ಕೇಳಿದರು, ಸರ್ ಎನ್ ವ್ಯಾಲ್ಯೂ ಹಾಕ್ಕೊತಾ ಇದ್ದೀವಲ್ಲ, ಎ ವ್ಯಾಲ್ಯೂ ಹಾಕ್ಕೋಬೋದಾ? ಅದೇ ಥರ ಎ ವ್ಯಾಲ್ಯೂ ಗೊತ್ತಿದ್ದಿಲ್ಲ, 7/8 ಅಂತ ಹಾಕ್ಕೋಬೋದಾ? ನೋ ಆ ಥರ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ. ಜಸ್ಟು ಸೊ ಎನ್ ವ್ಯಾಲ್ಯೂ ಹಾಕ್ಕೋಬೋದಷ್ಟೇ. A8. ಓಕೆ, A8. ಇಲ್ಲಿ ಎ ವ್ಯಾಲ್ಯೂ 7 ಇದೆ, 7 ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಎನ್ ವ್ಯಾಲ್ಯೂ 8 ಇದೆ, 8 ಹಾಕ್ಕೊಂಡಿದ್ದೀವಿ. -1 ಹೆಂಗಿದೆ ಹಂಗೆ ಬರುತ್ತೆ. ಡಿ ವ್ಯಾಲ್ಯೂ 3, ಸೊ 3 ಹಾಕ್ಕೊಂಡಿದ್ದೀನಿ. ಈಗ ಸೊ 7 + 8 - 1 7 ಆಯಿತು, ಇಂಟು 3 7 + 8 - 1 7 × 7 3 = 21. ಹಾಗಾದರೆ A8 ಎಷ್ಟು ಸಿಗ್ತಾ ಇದೆ ನಮಗೆ? 28 ಸಿಗ್ತಾ ಇದೆ. ಅದನ್ನೇ ನಾನಿಲ್ಲಿ ಬರೆದಿರೋದು. ಓಕೆ, ಈ ರೀತಿಯಲ್ಲಿ ನಾವು ಸೊ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ಅದೇ ಥರದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಇನ್ನೊಂದು ಸಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಸೊ ಈ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮಲ್ಲಿ ನಮಗೆ ಎ ವ್ಯಾಲ್ಯೂ 18 ಕೊಟ್ಟಿದ್ದಾರೆ, -18 ಕೊಟ್ಟಿದ್ದಾರೆ. ಡಿ ವ್ಯಾಲ್ಯೂ ಕೊಟ್ಟಿಲ್ಲ ನಮಗೆ, ಇಲ್ಲಿ ರೆಡ್ಡಿಂಕಲ್ಲಿ ಬರೆದಿದ್ದೀನಿ. ಸೊ ಡಿ ವ್ಯಾಲ್ಯೂ ಕೊಟ್ಟಿಲ್ಲ ಅವರು. ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಅಂತ, ಸೊ ಹಾಕ್ಕೊಂಡಿದ್ದೀನಿ. ಮತ್ತು ಎನ್ನು 0 ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ಈಗ ಫಾರ್ಮುಲಾ ಒಂದ್ಸಲ ಬರ್ಕೊಳ್ಳೋಣ. AN = A+n-1 × D. ಹಾಗಾದರೆ ಏನ್ ವ್ಯಾಲ್ಯೂ 0 ಇರೋದ್ರಿಂದ 0 ಹಾಕೋತಾ ಇದ್ದೀನಿ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ವ್ಯಾಲ್ಯೂ -18 ಇದೆ. ಓಕೆ, ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಎನ್ ವ್ಯಾಲ್ಯೂ 10 ಇದೆ, 10 - 1. ಡಿ ವ್ಯಾಲ್ಯೂ ಸೊ ನಮಗೆ ಗೊತ್ತಿಲ್ಲ, ಹಾಗೆ ಬಿಡ್ತಾ ಇದ್ದೀವಿ. ಓಕೆ, ಎನ್ ವ್ಯಾಲ್ಯೂ 0 ಇದೆ, ಹಾಗೆ ಬರ್ಕೊಂಡೆ. -18 ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು 10 - 1 9 ಆಯಿತು, 9 × D 9D ಆಯಿತು. ಈಗ -0 = -18 + 9D ಇದೆ. ಈಗ ಸೊ -18 ಇರೋದ್ರಿಂದ ನಾನು ಅದನ್ನು LHS ಕಡೆ ತೊಗೊಂಬರ್ತಾ ಇದ್ದೀನಿ. ಮೈನಸ್ ಇರೋ ವ್ಯಾಲ್ಯೂ ಪ್ಲಸ್ ಆಯಿತು. ಹಾಗಾದರೆ +18 = 9D ಆಯಿತು. ಸೊ ಈಗ 18 = 9D ಅಂದರೂ ಒಂದೇ, 9D = 18 ಅಂದರೂ ಒಂದೇ. ಸೊ ಕಂಪ್ಲೀಟಾಗಿ ನಾನು LHSನ RHSಗೆ, RHSನ LHSಗೆ ತಂದಿದ್ದೀನಿ. ಓಕೆ, ಸೊ ಈಗ
9D ಈಸ್ ಈಕ್ವಲ್ ಟು 18 ಆಯಿತು. ಡಿ ಈಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 9 ಆಗುತ್ತೆ. ಯಾವಾಗ ನಮಗೆ ಇದು ಇಂಟು ಜೊತೆ ಕನೆಕ್ಷನ್ ಇರುತ್ತೋ ಯಾವುದಾದ್ರು ನಂಬರು, ಆ ನಂಬರ್ನ ನಾವು ಎಲ್ ಎಚ್ ಎಸ್ಸಿಂದ ಆರ್ ಎಚ್ ಎಸ್ಗೆ, ಆರ್ ಎಚ್ ಎಸ್ಸಿಂದ ಎಲ್ ಎಚ್ ಎಸ್ಗೆ ಕಳಿಸಿದಾಗ ಅದು ಡಿವೈಡೆಡ್ ಬೈಗೆ ಹೋಗುತ್ತೆ. ಇಂಟು ಇದ್ದರೆ ಡಿವೈಡೆಡ್ ಬೈಗೆ ಹೋಗುತ್ತೆ, ಡಿವೈಡೆಡ್ ಬೈ ಇದ್ದರೆ ಇಂಟುಗೆ ಬರುತ್ತೆ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಹಾಗಾಗಿ 18 ಡಿವೈಡೆಡ್ ಬೈ 9 ಬಂತು. ಈಗ 9 1s 9 2s. ಸೊ ಆನ್ಸರ್ ನಮಗೆ ಸಿಗ್ತಾ ಇರೋದೆಷ್ಟು? ಡಿ ಈಸ್ ಈಕ್ವಲ್ ಟು 2 ಸಿಗ್ತಾ ಇದೆ. ಹಾಗಾದರೆ ಡಿ ವ್ಯಾಲ್ಯೂನು ಕೂಡ ನಮಗೆ ಇಲ್ಲಿ ಸಿಕ್ತು. ಈ ರೀತಿಯಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದೇ ಥರದಲ್ಲಿ ನೀವು ಥರ್ಡ್ ಪ್ರಾಬ್ಲಮನ್ನು ನೋಡಿದಾಗ, ಥರ್ಡ್ ಪ್ರಾಬ್ಲಮಲ್ಲಿ ಸೊ ಇಲ್ಲಿ ಏನ ಕೇಳಿದ್ದಾರೆ, ಫೋರ್ತ್ ಪ್ರಾಬ್ಲಮಲ್ಲಿ ಎನ್ನ ಕೇಳಿದ್ದಾರೆ ಫೈಂಡ್ ಔಟ್ ಮಾಡೋದಕ್ಕೆ, ಫಿಫ್ತ್ ಪ್ರಾಬ್ಲಮಲ್ಲಿ ಎನ್ನ ಕೇಳಿದ್ದಾರೆ. ಈ ಥರದಲ್ಲಿ ಸೊ ನೀವು ಟ್ರೈ ಮಾಡಿ, ತುಂಬ ಸುಲಭವಾಗಿದೆ. ನೆಕ್ಸ್ಟ್ ನಾವು 1.2 ಎಕ್ಸಸೈಸ್ ನೋಡೋಣ. ಎಕ್ಸಸೈಸ್ ನಂಬರ್ 1.2 ನೋಡೋಣ. 1.2ನಲ್ಲಿ ಏನಿದೆ, ಕೆಳಗಿನ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆರಿಸಿ ಮತ್ತು ಸಮರ್ಥಿಸಿ. ಚೂಸ್ ದ ಕರೆಕ್ಟ್ ಚಾಯ್ಸ್ ಆ್ಯಂಡ್ ಜಸ್ಟಿಫೈ ಅಂತ ಇದೆ. ಚೂಸ್ ದ ಕರೆಕ್ಟ್ ಚಾಯ್ಸ್ ಆ್ಯಂಡ್ ಜಸ್ಟಿಫೈ ಅಂತ ಇದೆ. ಹಾಗಾದರೆ ಇಲ್ಲಿ ನಾವು ನೋಡಬೇಕಾದ್ರೆ ಓಕೆ, ಮೊದಲನೇದು 30th ಟರ್ಮ್ ಆಫ್ ಎ ಪಿ, 30th ಟರ್ಮ್ ಆಫ್ ಎ ಪಿ 30ನೇ ಪದವನ್ನು ನಾವು ಕಂಡುಹಿಡಿಯಬೇಕು ಅಂತ ಕೇಳ್ತಾ ಇದ್ದಾರೆ. ಎ ಪಿ ಯಾವುದು? 10, 7, 4 ಆ್ಯಂಡ್ ಡ್ಯಾಶ್ 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 ಇದೆ. ಓಕೆ, ಸೊ ಈಗ ಈ ಒಂದು ಎ ಪಿನ ತೊಗೊಂಡಿದ್ದೀವಿ. ಇದರಲ್ಲಿ 30th ಟರ್ಮ್ ಬೇಕಾಗಿದೆ ಅವರಿಗೆ. ಈಗ ಆ್ಯಸ್ ಯೂಶುವಲ್ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. ಬಟ್ ಡೇಟಾ ಬರ್ಕೊಂಡಾಗ, ಯಾವಾಗ ಡೇಟಾ ಬರ್ಕೊತಿರೋ ಕನ್ಫ್ಯೂಸ್ ಆಗೋ ಚಾನ್ಸ್ ಇಲ್ಲವೇ ಇಲ್ಲ. ಸೊ ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಇದೆ, ಎ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಡಿ ವ್ಯಾಲ್ಯೂದು ಬೇಕು ಅಂದರೆ A2 - A1. ಇದು A2, ಇದು A1. ಹಾಗಾಗಿ ಸೊ A2 - A1 ತೊಗೊಂಡ್ರೆ 7 - 10 ನನಗೆ -3 ಸಿಗ್ತಾ ಇದೆ. ಡಿ ವ್ಯಾಲ್ಯೂ ಸಿಕ್ತು. ಈಗ ಎನ್ ವ್ಯಾಲ್ಯೂ ಓಕೆ 30, ಬಿಕಾಸ್ 30th ಟರ್ಮ್ ಅಂತ ಹೇಳಿರೋದ್ರಿಂದ ಓಕೆ. ಈಗ ನಾನು ಈಗ ಕಂಡುಹಿಡಿಬೇಕಾರೋದೇನು? ಹಾಗಾದರೆ ಕಂಡುಹಿಡಿಬೇಕಾರೋದು A30 ಕಂಡುಹಿಡಿಬೇಕು. ಹೌದಾ? ಓಕೆ, A30 ಕಂಡುಹಿಡಿಯೋಣ. ಈಗ ಎ ಫಾರ್ಮುಲಾ ಹಾಕೊಳ್ಳೋಣ. ಎನ್ ಇಸ್ ಈಕ್ವಲ್ ಟು A + n - 1 ಇಂಟು ಡಿ. ಈ ಫಾರ್ಮುಲಾ ಅಂತೂ ತುಂಬ ಇಂಪಾರ್ಟೆಂಟು, ಸುಮಾರು ಸಲ ನಾವು ಉಪಯೋಗಿಸ್ತೀವಿ. ಓಕೆ, ಎನ್ ಇಸ್ ಈಕ್ವಲ್ ಟು A + n - 1 ಇಂಟು ಡಿ. ಹಾಗಾದರೆ A30 ತೊಗೊತಾ ಇದ್ದೀವಿ. ಎ ವ್ಯಾಲ್ಯೂ 10 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ, ಎನ್ ವ್ಯಾಲ್ಯೂ 30, ಡಿ ವ್ಯಾಲ್ಯೂ -3 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. 10 ಹಾಗೆ ಕ್ಯಾರಿ ಆಗುತ್ತೆ. ನೆಕ್ಸ್ಟು 30 - 1 29 ಇಂಟು -3 ಇದೆ. ನೆನ್ಪಿಟ್ಕೋಬೇಕು, ಸುಮಾರು ಜನ ಮೈನಸ್ನ ಬಿಟ್ಬಿಟ್ಟು 29 ಇಂಟು 3 ಮಲ್ಟಿಪ್ಲೈ ಮಾಡಿ ಇಡ್ತಾರೆ. ಸೊ ಆಗ +77 ಬರಲ್ಲ. ಸೊ ಅವಾಗ ಇನ್ನೂ ಬೇರೆ ಬೇರೆ ಆನ್ಸರ್ ಬರೋಕ್ಕೆ ಚಾನ್ಸ್ ಇದೆ. ಓಕೆ, ಇಲ್ಲಿ 10 ಹಾಗೆ ತಗೋತಾ ಇದ್ದೀನಿ. +29 ಇಂಟು -3, ಸೊ ಮಲ್ಟಿಪ್ಲೈ ಮಾಡಿದಾಗ -87 ಆಯಿತು. ಸೊ ಆಗ ನಮಗೆ ಇಲ್ಲಿ ಮೈನಸ್ಸು ಮತ್ತು ಪ್ಲಸ್ ಬಂದಾಗ ಸೊ ಗ್ರೇಟರ್ ನಂಬರ್ ಸೈನ್ ಹಾಕಬೇಕು, ಮೈನಸ್ ಹಾಕದೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. 87 - 10 77. ಹಾಗಾದರೆ A30 ನಮಗೆ -77 ಬಂದಿದೆ. ಹಾಗಾದರೆ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ನೋಡಿ, ಸಿಂಪಲ್ ಪ್ರಾಬ್ಲಮ್ ನಮಗೆ ಇದನ್ನು ಮಲ್ಟಿಪಲ್ ಚಾಯ್ಸಿಗೆ ಕೂಡ ಈ ಥರ ಕ್ವಶನ್ಸ್ ಕೊಡ್ತಾರೆ. ಆಪ್ಷನ್ ಏನಿದೆ? 97, 77, -77, -77, -87. ನೀವು ಒಂಚೂರು ತಪ್ಪು ಮಾಡಿದ್ರು ಕೂಡ ಅದು 97 ಬರುತ್ತೆ ಆನ್ಸರ್. ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಒಂಚೂರು ಮೈನಸಲ್ಲಿ ಮಿಸ್ಟೇಕ್ ಆದರೂ 77 ಬರುತ್ತೆ. ಅಂಥ ಪಾಸಿಬಲ್ ಆನ್ಸರ್ಸ್ನೇ ಕೊಟ್ಟಿರ್ತಾರೆ. ಹಾಗಾಗಿ ಸೊ ಫೈನಲ್ ಆಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೆಕ್ಸ್ಟು ಪ್ರಾಬ್ಲಮ್ಗೆ ಹೋಗೋಣ ನಾವು. ನೆಕ್ಸ್ಟು ಪ್ರಾಬ್ಲಮ್ಗೆ ಹೋದಾಗ ಇನ್ನೊಂಚೂರು ಚಾಲೆಂಜಿಂಗ್ ಆಗಿದೆ. ಈ ಚಾಲೆಂಜಿಂಗ್ ಆಗಿರೋದನ್ನು ಸೊ ನಾವು ಮಾಡಬೇಕಾಗಿದೆ. ಓಕೆ, ಮಾಡೋಣ ನಾವು. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೋಡೋಣ. ಈಗ ನಮ್ಗೆ ಇಲ್ಲೂ ಕೂಡ ನಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪಲ್ಲೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಬಟ್ ನಿಮಗೊಂದು ಚಾಲೆಂಜ್ ಏನು ಅಂದರೆ, ಇಲ್ಲಿ 5 ಪ್ರಾಬ್ಲಮ್ ಇದೆ. 5 ಪ್ರಾಬ್ಲಮ್ ಡಿಫ್ರೆಂಟಾಗಿ ಮಾಡಬೇಕು, ಈಸಿಯಾಗಿ ಇದೆ. ಸೊ ನಿಮ್ಗೊಂದು ಚಾಲೆಂಜ್ ಏನು ಅಂದರೆ, 2 ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಸೊ ಇನ್ನು 3 ಪ್ರಾಬ್ಲಮ್ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ನೋಡಿ. ಸೊ ಖಂಡಿತ ಆನ್ಸರ್ ಮಾಡ್ಬೋದು. ಓಕೆನಾ? ಓಕೆ, ಸೊ ಈಗ ಥರ್ಡ್ ಕ್ವಶನ್ ನೋಡಿದಾಗ, ಇನ್ ದ ಫಾಲೋಯಿಂಗ್ ಎ ಪೀಸ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಇನ್ ದ ಫಾಲೋಯಿಂಗ್ ಎ ಪಿ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಸೊ 2 ಇಲ್ಲಿ ನಾನು ಆನ್ಸರ್ನ ಬರೆದಿದ್ದೀನಿ. ನಾನಿಲ್ಲಿ ಓಕೆ ಬರೆದಿದ್ದೀನಿ. 2, ಬಾಕ್ಸ್ ತಗೋತಾ ಇದ್ದೀನಿ, ಅಥವಾ 2-26 ತಗೊತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಹಾಗಾದರೆ ಮಧ್ಯದಲ್ಲಿ ಯಾವ ನಂಬರ್ ಇದೆ ಅಂತ ಕಂಡುಹಿಡಿಯಬೇಕು. ಕಂಡುಹಿಡಿಯೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ನೋಡೋಣ ಈಗ. ಸೊ 2
ಈಗ ನಮಗಿಲ್ಲಿ ಏನು ಇಲ್ಲ ಅಂದರೆ ಎಕ್ಸ್ ಅಂತ ತೊಗೊಳ್ಳೋಣ, ಅದು ಮಿಡಲ್ ಟರ್ಮ್ ಏನಿದೆ ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ, ಮಧ್ಯದ ಒಂದು ಪದ ಎಕ್ಸ್. ಓಕೆ, ಸೊ 2, x, 26 ಅಂತ ತೊಗೊಬೋದಾ? ಓಕೆ, ಹಾಗಾದರೆ ಇದು A1 ಆಗುತ್ತೆ, ಇದು A2 ಆಗುತ್ತೆ, ಇದು A3 ಆಗುತ್ತೆ. ಓಕೆ ಓಕೆ ಈಗ ನಮ್ಗೆ ಗೊತ್ತಿದೆ, ಸೊ ನಮಗೆ ಕಾಮನ್ ಡಿಫ್ರೆನ್ಸ್ ಏನಾದರೂ ಸಿಕ್ತು ಅಂದರೆ ಸೊ ಈ ಸೀರೀಸ್ ಕಂಪ್ಲೀಟ್ ಆಗುತ್ತೆ, ಈ ಒಂದು AP ನಮಗೆ ಸಿಗುತ್ತೆ. ಹೌದಾ? ಇದನ್ನು ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಂಡಿದ್ವಿ. ಹಾಗಾಗಿ ನಾವು ಇಲ್ಲಿ A2 - A1 ತಗೊಳ್ಳೋಣ ಇಸ್ ಈಕ್ವಲ್ ಟು A3 - A2 ತಗೊಳ್ಳೋಣ. ನೋಡಿ, ನಮ್ಗೆ ಗೊತ್ತಿದೆ ಇದು ಕಾಮನ್ ಡಿಫ್ರೆನ್ಸ್ ಯಾವಾಗಲೂ A2 - A1 A3 - A2 ಈಕ್ವಲ್ ಆಗಿರುತ್ತೆ ಅಂತ ಆ ಒಂದು ಈಕ್ವೇಷನ್ ತೊಗೊಂಡಿದ್ದೀವಿ. ಓಕೆ, ಈಗ A2 ಅನ್ನೋದು ಎಕ್ಸ್ ಆಗುತ್ತೆ. ಹೌದಾ? A2 ಎಕ್ಸು ಮೈನಸ್ A1 2 ಆಯಿತು ಇಸ್ ಈಕ್ವಲ್ ಟು A3 ಅನ್ನೋದು 26 ಆಯಿತು. A3 26, A2 ಅನ್ನೋದು ಎಕ್ಸ್ ಇದೆ. ಈಗ ಎಕ್ಸ್ -2 ಇಸ್ ಈಕ್ವಲ್ ಟು 26 - 2 ಆಯಿತು. ಎಕ್ಸ್ನ ಒಂದು ಕಡೆ ತೊಗೊಂಡ್ಬಿಡೋಣ. ಇಲ್ಲಿ ಎಕ್ಸ್ -2 ಹಂಗೆ ಇದೆ, ಎಕ್ಸ್ನ ಮಾತ್ರ ಇಟ್ಕೊತಾ ಇದ್ದೀನಿ. ಆ ಕಡೆ ಎಕ್ಸನ್ನು ಈ ಕಡೆ ತೊಗೊಂಬರ್ತಾ ಇದ್ದೀನಿ. -x ಇರೋದು +x ಆಯಿತು. ಸೊ -2ನ ಆ ಕಡೆ ತೊಗೊಂಡೋಗ್ತಾ ಇದ್ದೀನಿ. 26 ಹೆಂಗಿದೆಯೋ ಹಾಗೆ ಇದೆ. -2 ಆ ಕಡೆ ಹೋದರೆ +2 ಆಯಿತು. ಈಗ x + x 2x ಆಯಿತು ಇಸ್ ಈಕ್ವಲ್ ಟು 26 + 2 28 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 28/2. ಸೊ ನಮಗೆ 14 ಸಿಗ್ತಾ ಇದೆ. 14 ಸಿಗ್ತಾ ಇದೆ. ಎಕ್ಸ್ ವ್ಯಾಲ್ಯೂ ನಮಗೆ 14. ಈ ಥರದಲ್ಲಿ ನಾವು ಸಾಲ್ವನ್ನು ಮಾಡಬೇಕಾಗುತ್ತೆ. ಇನ್ನು ಉಳಿದಂಥ 4 ಪ್ರಾಬ್ಲಮ್ಮು ನೀವು ಸ್ವಂತ ಟ್ರೈ ಮಾಡಿ, ಯಾಕಂದರೆ ಯಾವಾಗ ನಾವು ಓನಾಗಿ ಟ್ರೈ ಮಾಡ್ತೀವೋ ಸೊ ಆಗ ನಮಗೆ ಇನ್ನಷ್ಟು ಜಾಸ್ತಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ನಾವು ಸೆಕೆಂಡ್ ಪ್ರಾಬ್ಲಮನ್ನು ನೋಡೋಣ. ಸೆಕೆಂಡ್ ಪ್ರಾಬ್ಲಮಲ್ಲಿ ಸೊ ನಾವು ಫಸ್ಟ್ ನಂಬರು ನಮಗೆ ಕೊಟ್ಟಿಲ್ಲ, A1 ಕೊಟ್ಟಿಲ್ಲ, A2 ಕೊಟ್ಟಿದ್ದಾರೆ, ಮತ್ತು A3 ಕೊಟ್ಟಿಲ್ಲ, A4 ಕೊಟ್ಟಿದ್ದಾರೆ. ಹಾಗಾದರೆ ಈಗ ಈ ಪ್ರಾಬ್ಲಮನ್ನು ನೋಡೋಣ. ಸೆಕೆಂಡ್ ಲೆಟರ್ ಅಥವಾ ಸೆಕೆಂಡ್ ಟರ್ಮ್ ಏನಿದೆ ಅದು ನಮಗೆ 13 ಇದೆ. ಹೌದಾ? ಸೆಕೆಂಡ್ ಟರ್ಮು ನಮಗೆ 13 ಇದೆ. ಫೋರ್ತ್ ಲೆಟರ್ ಅಥವಾ ಫೋರ್ತ್ ಟರ್ಮು ನಮಗೆ 3 ಇದೆ. ಅಂದರೆ ಎರಡನೇ ಪದ ನಮ್ಗೆ 13 ಕೊಟ್ಟಿದ್ದಾರೆ, ನಾಲ್ಕನೇ ಪದ 3 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದಾದರೆ ಜಸ್ಟ್ ಈ ನಂಬರ್ನ ಮಾತ್ರ A n = A + n - 1 × D ತಗೋಬೋದು ನಾವು. ಓಕೆ, ಸೊ ತಗೋತಾ ಇದ್ದೀವಿ. ನೆಕ್ಸ್ಟು A2 ತಗೋತಾ ಇದ್ದೀವಿ, ಯಾಕಂದರೆ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಿರೋದ್ರಿಂದ n = 2 ಆಗುತ್ತೆ. A2 ತಗೊತಾ ಇದ್ದೀವಿ ಇಸ್ ಈಕ್ವಲ್ ಟು, ಸೊ A ಗೊತ್ತಿಲ್ಲ ನಮಗೆ, ಸೊ n 2 ಆಗಿರೋದ್ರಿಂದ 2 - 1 ತಗೊತಾ ಇದ್ದೀವಿ. ಸೊ D ಗೊತ್ತಿಲ್ಲ ನಮಗೆ, D ಹಂಗೆ ಬರ್ಕೊತಾ ಇದ್ದೀವಿ. A2 = A + 2 - 1 ಅಂದರೆ D, 2 - 1 × D. ಸೊ 2 - 1 1 ಸಿಗ್ತಾ ಇದೆ, 1 × D ಸಿಗ್ತಾ ಇದೆ. ಹಾಗಾದರೆ A2 ಅಂದರೆ ನಮ್ಗೆ ಗೊತ್ತಿದೆ 13 ಕೊಟ್ಟಿದ್ದಾರೆ. ಹಾಗಾದರೆ 13 = A + D ಆಗುತ್ತೆ. ಇದು ಈಕ್ವೇಷನ್ ನಂಬರ್ 1 ಅಂತ ತಗೋತಾ ಇದ್ದೀವಿ. ಓಕೆ, ನೆಕ್ಸ್ಟು ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ ನಮಗೆ, ನಾಲ್ಕನೇ ಪದ 3 ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ n = ಎಷ್ಟಾಗುತ್ತೆ? 4 ಆಗುತ್ತೆ. ಸೊ ಫಾರ್ಮುಲಾ ಹಾಕೋತಾ ಇದ್ದೀವಿ. A n = A + n - 1 × D ತಗೋತಾ ಇದ್ದೀವಿ. A4 = A + 4 - 1 × D ತಗೊತಾ ಇದ್ದೀವಿ. n ವ್ಯಾಲ್ಯೂ ಮಾತ್ರ ಸಬ್ಸ್ಟಿಟ್ಯೂಟ್ ಆಗಿದೆ. ಹಾಗಾದರೆ A4 ನಮಗೆ 3 ಅಂತ ಗೊತ್ತಾಗಿದೆ. ಈಗ A + 3D ಆಯಿತು. 4 - 1 3, 3 × D 3D ಈಕ್ವೇಷನ್ ನಂಬರ್ 2 ಆಗಿ ತಗೊತಾ ಇದ್ದೀವಿ. ಹೌದಾ? ಓಕೆ, ಸೊ ಈಗ ಈಕ್ವೇಷನ್ ನಂಬರ್ 1 ಇದೆ, ಈಕ್ವೇಷನ್ ನಂಬರ್ 2 ಇದೆ. ಇವೆರಡನ್ನೂ ಸಾಲ್ವ್ ಮಾಡೋಣ. ಸೊ ಸಾಲ್ವ್ ಮಾಡಬೇಕಾದ್ರೆ ಓಕೆ, A + D = 13 ಇದೆ, A + 3D = 3 ಇದೆ. ಹಾಗಾದರೆ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಸೊ ಮೈನಸ್ಸು ಮತ್ತು ಮೈನಸ್ ಆಗಿ ಚೇಂಜ್ ಮಾಡ್ಕೊತೀವಿ. ಸೊ ಸೈನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಆಗ A ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ಅಂದರೆ D - 3D ಇದೆ. ಹಾಗಾಗಿ ಪ್ಲಸ್ಸು ಮೈನಸ್ ಬಂದಾಗ ಗ್ರೇಟರ್ ನಂಬರ್ ಸೈನು ಮೈನಸ್ ಹಾಕಿದ್ವಿ. 3D - D 2D = 13 - 3 10 ಆಯಿತು. ಸೊ -2D = 10 ಆಯಿತು. D = 10. ಇದು 2 ಆ ಕಡೆ ಹೋಗ್ತಾ ಇದೆ, ನಮಗೆ -2 ಆ ಕಡೆ ಹೋಗ್ತಾ ಇದೆ. ಹಾಗಾಗಿ -2 / 10 / -2 ಆಯಿತು. ಆನ್ಸರ್ ನಮಗೆ D = -5 ಸಿಗ್ತಾ ಇದೆ. ಓಕೆ, ಸೊ ನಾವೀಗ D ವ್ಯಾಲ್ಯೂನ ಈಗ ಈಕ್ವೇಷನ್ ನಂಬರ್ 1 ಅಥವಾ ಈಕ್ವೇಷನ್ ನಂಬರ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯೂಶ್ವಲಿ ಯಾವ್ದು ನಮಗೆ ಸಿಂಪಲ್ ಅಂತ ಅನಿಸುತ್ತೋ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವುದಾದ್ರೂ ಒಂದಕ್ಕೆ. A + D = 13 ತೊಗೊಂಡಿದ್ದೀವಿ. ಹಾಗಾದರೆ D ವ್ಯಾಲ್ಯೂ ಏನಿದೆ -5 ಇದೆ = 13. ಓಕೆ, A = 13 ಹೆಂಗಿದೆ ಹಂಗೆ ತೊಗೊತಾ ಇದ್ದೀವಿ. -5ನ ಆ ಕಡೆ ಕಳಿಸಿದಾಗ +5 ಆಯಿತು = 18. ಸೊ A ವ್ಯಾಲ್ಯೂ ನಮಗೆ 18 ಸಿಗ್ತಾ ಇದೆ. ಈಗ D ವ್ಯಾಲ್ಯೂ ಸಿಕ್ಕಿದೆ, A ವ್ಯಾಲ್ಯೂ ಸಿಕ್ಕಿದೆ ಅಂದರೆ ನಾವು ಸೀರೀಸನ್ನ ಬರೆಯೋದಕ್ಕೆ ಈಸಿ ಆಗುತ್ತೆ AP-ನ. ಹಾಗಾಗಿ ಸೊ ನಾವಿಲ್ಲಿ ನೋಡಿದಾಗೆ ನಮಗೆ ಬೇಕಾಗಿರುವಂಥ AP ಸಿಗ್ತಾ ಇದೆ. ನೋಡಿ ಇಲ್ಲಿ 18, ಸೊ 13 ಮತ್ತು 8 5. ಯಾಕಂದರೆ ಸೊ ನಮಗೆ A 18 ಇದೆ, 5ನ ಮೈನಸ್ ಮಾಡ್ಕೊತಾ ಬರ್ತಾ ಇದ್ದೀವಿ. 18 - 5 13, 13 - 5 8, 8 - 5
8 ನಾವಿಲ್ಲಿ ತೊಗೊತಾ ಇದ್ದೀವಿ. 13 ಮೈನಸ್ 8 5 ಸಿಗ್ತಾ ಇದೆ ನಮಗೆ, ಹೌದಾ? 5 ಸಿಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ 3 ಬರಬೇಕು ನಮಗಿಲ್ಲಿ. 5ನ ಮೈನಸ್ ಮಾಡಿದಾಗ ಸೊ ನಮಗಿಲ್ಲಿ ನಂಬರ್ 3 ಸಿಗ್ತಾ ಇದೆ. ಇದು 5 ಅಲ್ಲ, ಇದು 5 ಅಲ್ಲ, 3 ಬರಬೇಕು ನಮಗೆ. ಓಕೆ, 3 ಬರಬೇಕು. ಯಾಕಂದರೆ 8ಅಲ್ಲಿ 5 ಮೈನಸ್ ಮಾಡಿದ್ರೆ ನಮಗೆ 3 ಬರಬೇಕು. ಅದು ಸೊ 5 ಆಗಿ ಮಿಸ್ ಆಗಿ ಬಂದುಬಿಟ್ಟಿದೆ. ಓಕೆ, ರೈಟ್. ಈ ಥರದಲ್ಲಿ ಲೆಕ್ಕಗಳನ್ನ ಮಾಡ್ತಾಯಿದ್ದೀವಿ ನಾವು. ನೋಡಿ ಇಲ್ಲಿ ಇನ್ನು ಉಳಿದಂಥ 3 ಲೆಕ್ಕಗಳನ್ನು ನೋಡ್ಕೊಳ್ಳಿ. ಈ 3 ಲೆಕ್ಕಗಳನ್ನು ನೀವು ಟ್ರೈ ಮಾಡಬೇಕು ಮನೇಲಿ, ಓಕೆನಾ? ಟ್ರೈ ಮಾಡಿ. ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ ನಾಳೆ ಮತ್ತೆ ನಾನು ಅದನ್ನು ಹೇಳ್ಕೊಡ್ತೀನಿ. ಓಕೆ, ಸೊ ಬಟ್ ಈ 3 ಆನ್ಸರನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೋಡಿ ಇಲ್ಲಿ ಆನ್ಸರ್ಸನ್ನು ಬರೆದಿದ್ದು ನೋಡ್ಕೊಳ್ಳಿ. ಸೊ ಬಟ್ ಆ 3 ನೀವು ಟ್ರೈ ಮಾಡಬೇಕಾಗುತ್ತೆ. ಓಕೆನಾ? ರೈಟ್. ಈಗ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ವಿಚ್ ಟರ್ಮ್ ಆಫ್ ದ ಎ ಪಿ, ಇದೊಂದು ಕ್ವಶನ್ ನೋಡೋಣ. ವಿಚ್ ಟರ್ಮ್ ಆಫ್ ಎ ಪಿ ಈ 78 ಅಂತ ಇದೆ. ಅಂದರೆ ಯಾವ ಟರ್ಮ್ 78 ಆಗುತ್ತೆ ಅಂತ ನೋಡ್ಕೊಬೇಕು ನಾವಿಲ್ಲಿ, ಹೌದಾ? ಓಕೆ, ನೋಡ್ಕೊಳ್ಳೋಣ ಯಾವ ಟರ್ಮ್ 78 ಆಗುತ್ತೆ ಅಂತ ನೋಡ್ಕೊಳ್ಳೋದಕ್ಕೆ. ಇಲ್ಲಿ ನಮಗೆ ಸೀರೀಸ್ ಏನು ಕೊಟ್ಟಿದ್ದಾರೆ, ಮೀನ್ಸ್ ಎ ಪಿ ಏನು ಕೊಟ್ಟಿದ್ದಾರೆ, 3, 8, 13, 18 ಇದೆ. ಓಕೆ, 3, 8, 13, 18 ಡ್ಯಾಶ್ ಇದೆ ನಮಗೆ. ಓಕೆ, ಇದೊಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಸೊ ಎಷ್ಟನೇ ಪದ 78 ಆಗಿರುತ್ತೆ? ಹಾಗಾದರೆ ಏನು ಕಂಡುಹಿಡಿಯಬೇಕು ನಾವು? ಇಂಪಾರ್ಟೆಂಟಾಗಿ ಎನ್. ನಮಗೆ ಕ್ವಶನ್ ಕೇಳ್ತಿದ್ದಾಗೆ ಏನನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಹಾಗಾದರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಯಿತು. ಏನು ಕೊಟ್ಟಿದ್ದಾರೆ? ಸೊ ಫಸ್ಟ್ ಟರ್ಮ್ ಇದೆ, ಫಸ್ಟ್ ಟರ್ಮ್ ಮೊದಲೇ ಪದ ಇದೆ, ಎ ಇಸ್ ಈಕ್ವಲ್ ಟು 3. ಹಾಗಾದರೆ ಡಿ ಫೈಂಡ್ ಔಟ್ ಮಾಡೋದಕ್ಕೆ ಸೊ ನಾವು A2 ಮೈನಸ್ A1 ತೊಗೊತಾ ಇದ್ದೀವಿ. ಆಗ 8 ಮೈನಸ್ 3 5 ಸಿಕ್ತು ನಮಗೆ. ಎನ್ ಇದು ಕೊಟ್ಟಿದ್ದಾರೆ, ಯಾಕಂದರೆ ಎಷ್ಟನೇ ಪದ, ವಿಚ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎನ್ ಇಸ್ ಈಕ್ವಲ್ ಟು 78 ಆಗುತ್ತೆ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗುತ್ತೆ. ಸೊ ಎನ್ 78 ತೊಗೊತಾ ಇದ್ದೀವಿ, ಎ ವ್ಯಾಲ್ಯೂ 3 ತೊಗೊತಾ ಇದ್ದೀವಿ, ಎನ್ ಮೈನಸ್ 1 ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಎನ್ ಮೈನಸ್ 1 ಹಂಗೆ ಇರುತ್ತೆ. ಡಿ ವ್ಯಾಲ್ಯೂ 5 ಇದೆ. ಈಗ 78 ಇಸ್ ಈಕ್ವಲ್ ಟು 3 ಪ್ಲಸ್ 5 ಇಂಟು ಎನ್, 5n ಮೈನಸ್ 5 1s 5. ಸೊ 78 ಇಸ್ ಈಕ್ವಲ್ ಟು 5n ಮೈನಸ್ ಈ ಮೈನಸ್ 5 ಇಲ್ಲಿ ಬರ್ಕೊತಾ ಇದ್ದೀನಿ, 3ನ ಈ ಕಡೆ ಕರ್ಕೊಂಬರ್ತಾ ಇದ್ದೀನಿ. ಸೊ ಜೊತೆಲಿ ಪಕ್ಕಕ್ಕೆ ಸರಿಸ್ತಾ ಇದ್ದೀನಿ, ಪ್ಲಸ್ 3 ಹಾಗೆ ಇರುತ್ತೆ. ಸೊ ಈಗ 78 ಇಸ್ ಈಕ್ವಲ್ ಟು 5n ಮೈನಸ್ 5 ಪ್ಲಸ್ 3. ಸೊ ನಮ್ಗೆ ಗೊತ್ತಿದೆ ಆಲ್ರೆಡಿ ಮೈನಸ್ 5 ಪ್ಲಸ್ 3 ಬಂದಾಗ ಗ್ರೇಟರ್ ನಂಬರ್ ಸೈನ್ ಹಾಕಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 5 ಮೈನಸ್ 3 2. ಹಾಗಾಗಿ ಸೊ ನಮಗಿಲ್ಲಿ -2 ಬಂದಿದೆ ನೋಡಿ. ಓಕೆ, ಬಂದಿದೆ. ಈಗ ಸೊ ನಾವು ಆರ್ ಎಚ್ ಎಸ್ನ ಎಲ್ ಎಚ್ ಎಸ್ಸಿಗೆ ತೊಗೊಂಬರ್ತಾ ಇದ್ದೀನಿ, ಎಲ್ ಎಚ್ ಎಸ್ನ ಆರ್ ಎಚ್ ಎಸ್ಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಹೌದಾ? ಓಕೆ, ಆಗ 5n ಮೈನಸ್ 2 ಈ ಲೆಫ್ಟ್ ಸೈಡಿಗೆ ಬಂತು, 78 ಈ ಕಡೆ ರೈಟ್ ಸೈಡಿಗೆ ಬಂತು. ಯಾಕೆ ಅಂದರೆ ನಮಗೆ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು ಎನ್ ವ್ಯಾಲ್ಯೂ. ಹಾಗಾಗಿ ಅದನ್ನು ಎಲ್ ಎಚ್ ಎಸ್ಸಿಗೆ ತೊಗೊಂಬರ್ತಾ ಇದ್ದೀನಿ. 5n ಮೈನಸ್ 2 ಇಸ್ ಈಕ್ವಲ್ ಟು 78 ಆಯಿತು. ಈಗ 5n ಇಸ್ ಈಕ್ವಲ್ ಟು 78 ಮೈನಸ್ 2 ಆ ಕಡೆ ಕಳಿಸಿದ್ರೆ +2 ಆಯಿತು. 78 + 2 80 ಆಯಿತು. ಈಗ n ಇಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 5 ಆಯಿತು. ಸೊ 5 16s n ಇಸ್ ಈಕ್ವಲ್ ಟು 16 ಸಿಕ್ತು ನಮಗೆ. ಹಾಗಾದರೆ ವ್ಯಾಲ್ಯೂ ಆಫ್ ಎನ್. ಹಾಗಾದರೆ ಸೊ ಎಷ್ಟನೇ ಪದ ಅಂತ ಕೇಳ್ತಾ ಇದ್ದಾರೆ? 16th ಟರ್ಮ್, 16ನೇ ಪದ ಎಷ್ಟಾಗಿರುತ್ತೆ? 78 ಆಗಿರುತ್ತೆ. ಈ ಥರದಲ್ಲಿ ನಾವು ಕಲಿತಾ ಹೋಗ್ತೀವಿ. ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಇದೆ, ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಅದನ್ನು ನೋಡೋಣ ಈಗ. ಓಕೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಅಂತ ನೋಡಿದ್ರೆ ನಾವಿಲ್ಲಿ ಓಕೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಫಾಲೋಯಿಂಗ್ ಎ ಪಿ. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಎಷ್ಟು? ಹಾಗಾದರೆ 7, 13, 19, ಡ್ಯಾಶ್ 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 205. ಲಾಸ್ಟ್ ನಂಬರ್ 205 ಇದೆ. ಏನು 205 ಇದೆ? ಹಾಗಾದರೆ ಟೋಟಲ್ ಎಷ್ಟು ಟರ್ಮ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈನ್. ಓಕೆ, ಈಗ ನಮ್ಗೆ ಕೊಟ್ಟಿರೋದು ಏನೇನು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಣ. ಡೇಟಾದಲ್ಲಿ ಎ ವ್ಯಾಲ್ಯೂ 7 ಇದೆ, 7 ತಗೊಳ್ತಾ ಇದ್ದೀವಿ. ಆ್ಯಂಡ್ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ A2 ಮೈನಸ್ A1 13 ಮೈನಸ್ 7 6 ಸಿಗ್ತಾ ಇದೆ. ಓಕೆ, ಸೊ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ನಮಗೆ 205. ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂದರೆ ಯಾವ ಒಂದು ಎ ಪಿ ಇದು ಟೈಪ್ ಆಫ್ ಎ ಪಿ ಹೇಳ್ತೀರಾ? ಫೈನೈಟ್ ಎ ಪಿನ, ಇನ್ಫೈನೈಟ್ ಎ ಪಿನ? ಫೈನೈಟ್. ಪರಿಮಿತ ಸಮಾಂತರ ಶ್ರೇಣಿನ, ಅಪರಿಮಿತ ಸಮಾಂತರ ಶ್ರೇಣಿನ? ಇದು ಪರಿಮಿತ ಸಮಾಂತರ ಶ್ರೇಣಿ. ಓಕೆ, ರೈಟ್. ಎನ್ ಇಸ್ ಈಕ್ವಲ್ ಟು 205 ಬಂದಿದೆ. ಎನ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಎಷ್ಟನೇ ಇಷ್ಟೆಷ್ಟು ಪದಗಳಿದ್ದಾವೆ ಅಂತ ಗೊತ್ತಿಲ್ಲ ನಮಗೆ. ನಂಬರ್ ಆಫ್ ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು. ಎನ್ ವ್ಯಾಲ್ಯೂ ಕ್ವಶನ್ ಮಾರ್ಕ್ ಆಗುತ್ತೆ.
ಓಕೆ, ಈಗ ಸೊ ಫಾರ್ಮುಲಾ ಆ್ಯಸ್ ಯೂಶಲ್ ಹಾಕೊತಾ ಇದ್ದೀವಿ. ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ತಗೋತಾ ಇದ್ದೀವಿ. ಎನ್ ವ್ಯಾಲ್ಯೂ 205, ಸೊ ಹಾಕೋತಾ ಇದ್ದೀವಿ, ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ 7 ಇದೆ, ಹಾಕೋತಾ ಇದ್ದೀವಿ. ನೆಕ್ಸ್ಟು ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಡಿ ವ್ಯಾಲ್ಯೂ 6 ಇದೆ, ಹಾಕೋತಾ ಇದ್ದೀವಿ. 205 ಹಾಗೆ ಕ್ಯಾರಿ ಆಗ್ತಾ ಇದೆ, 7 ಹಾಗೆ ಕ್ಯಾರಿ ಆಗ್ತಾ ಇದೆ. ಇಲ್ಲಿ 6ಇಂದ ಎನ್ ಮೈನಸ್ 1 ಮಲ್ಟಿಪ್ಲೈ ಮಾಡಿದಾಗ 6n ಮೈನಸ್ 6 ಬಂತು ನಮಗೆ. 205 ಇಸ್ ಇಕ್ವಲ್ ಟು 6n ಒಂದು ಕಡೆ ಬರ್ಕೊಂಡೆ, ಸೊ ನಂಬರ್ಸ್ನ ಒಂದು ಕಡೆ ಬರ್ಕೊಂಡಿದ್ದೀನಿ, -6 + 7. ಹಾಗಾದರೆ 205 ಇಸ್ ಇಕ್ವಲ್ ಟು 6n + 1 ಇದೆ. 6n + 1 ನಾನು LHS ತರ್ತಾ ಇದ್ದೀನಿ, ಇದನ್ನು RHS ತಗೊಂಡು ಹೋಗ್ತಾ ಇದ್ದೀನಿ. ಈಗ 6n + 1 ಇಸ್ ಇಕ್ವಲ್ ಟು 205, 6n ಇಸ್ ಇಕ್ವಲ್ ಟು 205 - 1, 6n ಇಸ್ ಇಕ್ವಲ್ ಟು 204. ಈಗ n ಇಸ್ ಇಕ್ವಲ್ ಟು 204 ಡಿವೈಡೆಡ್ ಬೈ 6. ಈಗ 6ಇಂದ ತಗೊಂಡಾಗ 6 3s 18, 6 4s 24. ಹಾಗಾದರೆ ನಮಗೆ ಫೈನಲ್ ಆಗಿ ವ್ಯಾಲ್ಯೂ ಆಫ್ ಎನ್ ಎಷ್ಟು 34 ಸಿಗ್ತಾ ಇದೆ. ಹಾಗಾದರೆ ಎಷ್ಟು ಪದಗಳಿದ್ದಾವೆ ಇದರಲ್ಲಿ? 34 ಪದಗಳಿದ್ದಾವೆ, 34 ಟರ್ಮ್ಸ್ ಇದೆ ಈ ಶ್ರೇಣಿನಲ್ಲಿ, ಈ ಒಂದು ಎ ಪಿನಲ್ಲಿ ಅಂತ ನೋಡ್ತಾ ಇದ್ದೀವಿ. ಓಕೆ, ಸೊ ಇವತ್ತಿನ ತರಗತಿ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಸೊ ಹೋಮ್ ಪ್ರಾಕ್ಟೀಸನ್ನು ತೊಗೊಂಬಿಡೋಣ. ಹೋಮ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ಹೋಮ್ ಪ್ರಾಕ್ಟೀಸು ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿದಾಗ ಆ ವಿಷಯ ಪರ್ಫೆಕ್ಟಾಗಿ ಉಳಿಯುತ್ತೆ. ನಾವು ಪರ್ಫೆಕ್ಟಾಗಿ ಉಳಿದಿಲ್ಲ ಅಂದರೆ, ಆ ವಿಷಯ ನಮ್ಮ ತಲೆಯಲ್ಲಿ ಉಳಿದಿಲ್ಲ ಅಂದರೆ, ನಾವು ಅದನ್ನು ಪ್ರಾಕ್ಟೀಸ್ ಮಾಡಿನೂ ಪ್ರಯೋಜನ ಇಲ್ಲ, ಅಥವಾ ಇನ್ನಷ್ಟು ಪ್ರಾಕ್ಟೀಸ್ ಬೇಕಾಗಿದೆ ಅಂತ ಅರ್ಥ. ಹಾಗಾಗಿ ಹೋಮ್ ಪ್ರಾಕ್ಟೀಸ್ ಸಿಂಪಲ್ ಆಗಿದೆ. ಓಕೆ, ಫಸ್ಟ್ ಒನ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ಎನ್ ಟರ್ಮ್ ಆಫ್ ಎನ್ ಎ ಪಿ. ಸೊ ಇದು ನಿಮಗೆ ಕಷ್ಟ ಅಲ್ವೇ ಇಲ್ಲ, ಬಿಕಾಸ್ ಈಗಲೇ ತಲೆಗೆ ಬರ್ತಾ ಇದೆ. ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆದರೂ ಕೂಡ ಒಂದ್ಸಲ ಅದನ್ನು ಬರೀರಿ. ನೆಕ್ಸ್ಟು ಎಕ್ಸಸೈಸ್ ನಂಬರ್ 1.2ನಲ್ಲಿ ನಾವು ನೋಡಿದಾಗ, ಸೊ ಇಲ್ಲಿ ಎ ವ್ಯಾಲ್ಯೂ, ಈಗ ನಾನು ಇದನ್ನು ಸೊ ಜಸ್ಟ್ ವರ್ಡ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಸಿಂಪಲಾಗಿ ಕೊಟ್ಟಿದ್ದೀನಿ. ಸೊ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಡಿ -3 ಇದೆ, ಎನ್ 18 ಇದೆ, ಎ ಎನ್ -5 ಇದೆ. ಫಾರ್ಮುಲಾ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ಎ ವ್ಯಾಲ್ಯೂ -18.3 ಇದೆ, 18.9 ಇದೆ, ಡಿ ವ್ಯಾಲ್ಯೂ 2.5 ಇದೆ, ಎನ್ ವ್ಯಾಲ್ಯೂ ಕ್ವಶನ್ ಮಾರ್ಕ್ ಇದೆ, ಎ ಎನ್ ವ್ಯಾಲ್ಯೂ 3.6 ಇದೆ. ಇಲ್ಲಿ ಎ ವ್ಯಾಲ್ಯೂ 3.5 ಇದೆ, ಡಿ ವ್ಯಾಲ್ಯೂ 0 ಇದೆ, ಎನ್ ವ್ಯಾಲ್ಯೂ 105 ಇದೆ, ಏನು ಕ್ವಶನ್ ಮಾರ್ಕ್ ಇದೆ. ಸೊ ಅದೇ ಥರ ಎಕ್ಸಸೈಸ್ ನಂಬರ್ 1.3ನಲ್ಲಿ 2 ಪ್ರಾಬ್ಲಮ್ ಇದೆ. ಸೊ 2 ಪ್ರಾಬ್ಲಮ್ನ ಮುಗಿಸ್ಕೊಡಿ. ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯ ಆಗ್ತಾ ಇದೆ. ನಾಳೆ ಮತ್ತೆ ಹೊಸ ತರಗತಿಯಲ್ಲಿ ಭೇಟಿಯಾಗೋಣ. ಸಖತ್ತಾಗಿ ಕಲಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಮತ್ತೆ ಸೊ ನೀವು ವಾಪಸ್ ಕೇಳಿ, ಮತ್ತೆ ವಾಪಸ್ ಮೆಸೇಜ್ ಕಳಿಸಿ. ಒಳ್ಳೆಯದಾಗಲಿ. ಸಖತ್ತಾಗಿ ಕಲಿತಾ ಇದ್ದೀರಾ, ಕಲಿತಾ ಇರಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಧನ್ಯವಾದಗಳು.